ಇವತ್ತು ಏನು ಹೆಗ್ಗಡದೇವನಕೋಟೆನಲ್ಲಿ ಕಬಿನಿ ಉಳಿಸಿ ಕಬಿನಿ ಪರಿಸರವನ್ನು ಉಳಿಸೋದಕ್ಕೋಸ್ಕರ ಏನು ಪಾದಯಾತ್ರೆ ಮಾಡಿಕೊಂಡು ಇಲ್ಲಿಗೆ ತಾಲೂಕು ಕಚೇರಿಗೆ ಬಂದಿದ್ದೀವಿ. ಅನೇಕ ವಿಚಾರಗಳು ಇದರಿದ್ದಾವೆ. ಇಲ್ಲಿ ನೀವೆಲ್ಲ ಹೇಳ್ತಿದ್ದೀರಾ ರೈತರಿಗೆ ಒಂದಷ್ಟು ತೊಂದರೆ ಆಗ್ತಾ ಇದೆ, ಆದ್ರಿಂದ ಇಲ್ಲಿ ಪ್ರಾಣಿಗಳು ರೆಸಾರ್ಟ್ಗಳಿಂದ ಅಲ್ಲಿ ಆಗುವಂತ ಗೋಜು ಗದ್ದಲ ಮೋಜು ಮಸ್ತಿಯಿಂದ ಪ್ರಾಣಿಗಳು ನಾಡಿಗೆ ಬರ್ತಾ ಇದ್ದಾವೆ, ಬೆಳೆ ನಾಶ ಮಾಡ್ತಾ ಇದ್ದಾವೆ, ಮತ್ತೆ ಒಂದಷ್ಟು ಜನರ ಜೀವನ ತೆಗಿತಾ ಇದ್ದಾವೆ. ಒಂದಷ್ಟು ಎಷ್ಟು 4 ಜನನಾ? ಹೌದು, 5 ಜನ. ತಿಂಗಳಿಂದ 4 ತಿಂಗಳು, 4-5 ತಿಂಗಳಲ್ಲಿ 5 ಜನ, 4-5 ಜನ ಹುಲಿ ದಾಳಿ ಮಾಡಿರೋದು. ಹುಲಿ ದಾಳಿಯಿಂದ ಆಗ್ತಿದೆ. ಇತ್ತೀಚೆಗೆ ಅದನ್ನ ತಾತ್ಕಾಲಿಕವಾಗಿ ಬಂದ್ ಮಾಡಿದ್ದಾರೆ ಸಫಾರಿನ. ಸಫಾರಿ ಬಂದ ತಕ್ಷಣ ಹುಲಿಗಳು ನಾಡಿಗೆ ಬರೋದು ಕಡಿಮೆ ಆಗಿದೆ. ಇದು ಏನಂತ ತೋರಿಸುತ್ತೆ? ಈ ಸಫಾರಿಯಿಂದ ಅಕ್ರಮ ಸಫಾರಿ ನಡೆಸೋದ್ರಿಂದ ಹುಲಿಗಳು ಅವರ ಪರಿಸರ ಹಾಳಾಗ್ತಿದೆ, ಅವರಿಗೆ ಡಿಸ್ಟರ್ಬ್ ಆಗ್ತಾ ಇದೆ. ಅದರಿಂದ ಅವು ಬೇರೆ ಕಡೆಗೆ ವಲಸೆ ಹೋಗುವಂತ ಒಂದು ಕೆಲಸವನ್ನ ಆಹಾರವನ್ನು ಹುಡ್ಕೊಂಡು ಮತ್ತೆ ಅವರ ನೆಮ್ಮದಿಯನ್ನ ನೋಡ್ಕೊಂಡು ಆಚೆಗೆ ಬರುತ್ತವೆ. ಅವಾಗ ಯಾರನ್ನೋ ಮನುಷ್ಯನ ನೋಡುತ್ತವೆ, ದಾಳಿ ಮಾಡುತ್ತವೆ. ಅವು ಹೆದರ್ಕೊಂಡು ಇನ್ನೊಂದು ಹುಲಿಗಳು ಸಾಮಾನ್ಯವಾಗಿ ಮನುಷ್ಯ ಮೇಲೆ ದಾಳಿ ಮಾಡೋದಿಲ್ಲ. ಅವು ಪಾಡಿಗೆ ಅವು ಇದ್ಬಿಡ್ತವೆ, ಕಾಡಲ್ಲಿ ಬೇಟೆ ಆಡ್ಕೊಂಡು ಅವು ಪಾಡಿಗೆ. ನಾವು ಯಾವಾಗ ಅವರ ಪರಿಸರಕ್ಕೆ ಹೋಗಿ ಅಲ್ಲಿ ಅವರಿಗೆ ಡಿಸ್ಟರ್ಬ್ ಮಾಡ್ತೀವೋ ಆ ಕಾಡು ಪ್ರಾಣಿಗಳಿಗೆ, ಆವಾಗ ಅವರು ನಮ್ಮ ಮೇಲೆ ದಾಳಿ ಮಾಡುವಂಥದ್ದು ನಡ್ಕೊಂಡ್ ಬಂದಿರೋದು, ಪ್ರಕೃತಿ ಸಹಜವಾಗಿ ಆಗುವಂಥದ್ದು. ನಾವು ಅಲ್ಲೋದ್ರೂ ತಾನೇ ಆಗುವಂಥದ್ದು. ಇದಕ್ಕೆಲ್ಲ ಅವಕಾಶ ಯಾಕೆ ಕೊಡಬೇಕು? ಇದು ಎಲ್ರಿಗೂ ಗೊತ್ತಿದೆ. ಆದ್ರೆ ಹಣದ ಆಸೆ, ಭ್ರಷ್ಟಾಚಾರ. ಇದು ನೀವ್ಯಾರು ಚಿಕ್ಕಮಗಳೂರಿಗೆ ಹೋಗಿದ್ದೀರಾ ಇತ್ತೀಚಿನ ವರ್ಷಗಳಲ್ಲಿ? ಅದರಲ್ಲೂ ಶನಿವಾರ ಭಾನುವಾರ ನೀವು ಹೋಗಿ ಇಂಥ ಮೇನ್ ರೋಡಲ್ಲಿ ನೀವು ಕೇವಲ 1 ಕಿಲೋಮೀಟರ್ ಹೋಗ್ಬೇಕಾದ್ರೆ ಅರ್ಧ ಗಂಟೆ ಬೇಕು. ಚಿಕ್ಕಮಗಳೂರಲ್ಲಿ, ಬೆಂಗಳೂರು ಮೈಸೂರಲ್ಲ, ಬೆಂಗಳೂರು ಮೈಸೂರಲ್ಲಿ ಟ್ರಾಫಿಕ್ ಅಂತ ಅನ್ಕೋತೀರಾ. ಚಿಕ್ಕಮಗಳೂರಲ್ಲಿ ನೀವು ರಜಾ ದಿನಗಳಲ್ಲಿ, ಶನಿವಾರ ಭಾನುವಾರ ಮತ್ತೆ ಸರ್ಕಾರಿ ರಜಾ ದಿನಗಳಲ್ಲಿ ಹೋದ್ರೆ ಇಡೀ ಊರು ಕಾರ್ಗಳಿಂದ ತುಂಬಿರುತ್ತೆ. ಶನಿವಾರ ಭಾನುವಾರ ನೀವು ಆಚೆಯಿಂದ ಹೋಗಕ್ಕಾಗಲ್ಲ. ಅಲ್ಲಿಯ ಜನರಿಗೆ ಎಷ್ಟು ರೋಸ್ ಹೋಗಿದ್ದಾರೆ ಅಂತ ಅಂದ್ರೆ, ಅಪ್ಪ ಸಾಕಪ್ಪ, ಇದು ರೆಸಾರ್ಟ್ಗಳು, ಪ್ರವಾಸಿಗರು ಸಾಕು ಅಂತ ಅಂದ್ಬಿಟ್ಟು. ಮುಳ್ಳಯ್ಯನಗಿರಿ ಬೆಟ್ಟ ಇನ್ನೊಂದು ಅಂತ ಅಂದ್ಬಿಟ್ಟು ಅಲ್ಲಿ ಹೋದ್ರೆ ಕಿಲೋಮೀಟರ್ ಗಟ್ಟಲೆ ಕಾರ್ಗಳು. ಇದು ಇರುವಂತ ಪರಿಸ್ಥಿತಿ. ಇದು ಇಲ್ಲಿಯ ಜನಕ್ಕೂ ಆಗ್ಬೇಕಾ? ಯೋಚನೆ ಮಾಡಬೇಕು ಇಲ್ಲಿಯ ಜನ. ಅಕ್ರಮ ರೆಸಾರ್ಟ್ಗಳಿಗೆ, ಇನ್ನೊಂದಕ್ಕೆ ಮೋಜು ಮಸ್ತಿಗಳಿಗೆ, ಇಲ್ಲೇನೋ ಸಣ್ಣ ಪುಟ್ಟದ ವ್ಯಾಪಾರ ಆಗುತ್ತೆ, ನಾವು ಉದ್ಧಾರ ಆಗ್ತೀವಿ ಅಂತ ಅನ್ಕೊಂಡು ಅವ್ರಿಗೆ ಬೆಂಬಲವಾಗಿ ನಿಂತಿರುವಂತವ್ರು ಯೋಚನೆ ಮಾಡಬೇಕು. ಮುಂದೆ ಒಂದಿನ ಇಲ್ಲಿ ಆರಾಮಾಗಿ ಓಡಾಡ್ತಿದ್ದೀರಾ ಕಾರ್ಗಳಲ್ಲಿ, ಬಸ್ಗಳಲ್ಲಿ, ಬೈಕ್ಗಳಲ್ಲಿ. ಟೋಲ್ ರಸ್ತೆ ಬರುತ್ತೆ, ಜನ ಯಾವಾಗ ಜಾಸ್ತಿ ಓಡಾಡ್ತಾರೆ, ಇವತ್ತು ಈ ರಸ್ತೆ ಸಾಕು. ಮುಂದಿನ ದಿನಗಳಲ್ಲಿ ಇಲ್ಲಿ ಟೋಲ್ ರಸ್ತೆ ಬರುತ್ತೆ. ನೀವು ಮನೆಯಿಂದ ಆಚೆ ಹೋದ್ರೆ ಟೋಲ್ ಕಟ್ಟಬೇಕು, ವಾಪಸ್ ಬರಬೇಕು ಅಂದ್ರೆ ಟೋಲ್ ಕಟ್ಟಬೇಕು. ಈ ಪರಿಸ್ಥಿತಿ ಬರುತ್ತೆ. ಇದು ಇಂಡೈರೆಕ್ಟ್ ಆಗಿ ಆಗುವಂತ ಪರಿಣಾಮ. ಇನ್ನ ಪರಿಸರದ್ದು ವಿಚಾರ ಬಹಳ ಹೋದ ವರ್ಷ ನೋಡಿರ್ಬೋದು, ಬಹಳ ಅತಿಯಾದಂತ ಮಳೆ ಆಗಿತ್ತು. ಹಿಂದೆ ಇಷ್ಟೊಂದು ಯಾವಾಗಲೂ 30-40 ವರ್ಷಕ್ಕೆ ಆಗ್ತಿದ್ದಂತ ಮಳೆ ಒಂದ್ಸಲಕ್ಕೆ. ಈಗ ಕಳೆದ 4-5 ವರ್ಷದಲ್ಲಿ ನೀವು ನೋಡಿದ್ರೆ ಬಹುತೇಕ ಪ್ರತಿ ವರ್ಷ ಮಳೆ ಹೆಚ್ಚಾಗ್ತಾ ಬರ್ತಾ ಇದೆ. ಆದ್ರೆ ಬರಗಾಲ ಸ್ಟಾರ್ಟ್ ಆದ್ರೆ 4-5 ವರ್ಷ ಹಿಂಗೆ ಜಾಸ್ತಿ ಆಗುತ್ತೆ. ಇದು ಇವತ್ತಿನ ಇರುವಂತ ಪರಿಸ್ಥಿತಿ. ಅಂಥದ್ರಲ್ಲಿ ನಾವು ಕಾಡನ್ನ ನಾಶ ಮಾಡ್ತೀವಿ, ಅದು ಹಾಳಾಗಿ ನಮ್ಗೇನು ಸಮಸ್ಯೆ ಇಲ್ಲ. ನಾವು ಹಣ ಮಾಡ್ಕೊಂಡು, ದುಡ್ಡು ಕಾಸು ಮಾಡ್ಕೊಂಡು ನಮ್ಮ ಪಾಡಿಗೆ ನಾವು ಇರ್ಬೋದು, ಜೀವನ ಮಾಡ್ಬೋದು ಅಂತ ಅನ್ಕೊಂಡಿದ್ರೆ ಅದು ಮೂರ್ಖತನ. ಸರ್ಕಾರದ ಈ ಇಡೀ ಅರಣ್ಯ ಇಲಾಖೆಯ ಉಸ್ತುವಾರಿ ಹೊತ್ಕೊಂಡಿರುವಂತಹ ಅರಣ್ಯ ಸಚಿವರು ಇವೆಲ್ಲ ಮಾಮೂಲಿ ಅನ್ನೋ ರೀತಿಯಲ್ಲಿ ಹೇಳಿಕೆಗಳನ್ನ ಕೊಡುವಂಥದ್ದು. ಇದರಿಂದ ಏನು ಅಪಾಯ ಇಲ್ಲ, ರೆಸಾರ್ಟ್ಗಳಿಂದ ಏನು ಅಪಾಯ ಇಲ್ಲ ಅನ್ನೋ ರೀತಿಯಲ್ಲಿ ಹೇಳಿಕೆ ಕೊಟ್ಟಿರೋದಲ್ವಾ? ಹಿಂಗಾದ್ರೆ ಹೇಗೆ? ಈ ಅರಣ್ಯವನ್ನ ಸಂರಕ್ಷಣೆ ಮಾಡಬೇಕಾಗಿರುವಂತವ್ರು ಯಾವ ರೀತಿ ಅದನ್ನ ಸಂರಕ್ಷಣೆ ಮಾಡಬೇಕು, ಏನೇನೆಲ್ಲ ಆಗ್ತಿದೆ, ಅದನ್ನ ಜನರಿಗೆ ಏನ್ ತೊಂದರೆ ಆಗ್ತಿದೆ ಅಂತ ಅಂದ್ಬಿಟ್ಟು ಕ್ರಮ ಕೈಗೊಳ್ಬೇಕಾಗಿರೋರು ಉಡಾಫೆಯಿಂದ ಈ ರೀತಿಯನ್ನ ಹೇಳಿಕೆ ಕೊಡುವಂಥದ್ದು ಬೇಜವಾಬ್ದಾರಿತನ, ನಮ್ಮ ದುರ್ದೈವ. ಇವತ್ತು ಇಡೀ ದೇಶದಲ್ಲಿ ಮೊದಲು ಮಳೆ ಆಗೋದ್ರಲ್ಲಿ ಮುಂಗಾರು ಬಂದಾಗ ಕೇರಳ ಜೂನ್ ಮೊದಲನೇ ವಾರದಲ್ಲಿ ಮುಂಗಾರು ಕೇರಳಕ್ಕೆ ಬಂದು ಹೊಡೆಯುತ್ತೆ, ಮಳೆ ಆಗುತ್ತೆ. ಅದಾದ ನಂತರ ಕೇರಳದ ಆಗಿ ಒಂದು 4-5 ದಿನಕ್ಕೆ ಮಳೆ ಬರೋದು ಎಲ್ಲಿ ಮೊದಲು? ಇಲ್ಲೇ
HD ಕೋಟೆಲೆ ಎಚ್ ಡಿ ಕೋಟೆ ಕೊಡಗು ಕಪಿಲಾ ನದಿ ಹುಟ್ಟದಲ್ಲಿ ಇಲ್ಲಿ ಅರಣ್ಯ ಅರಣ್ಯದಲ್ಲಿ ಪಕ್ಕದಲ್ಲಿ ಇರುವಂತ ನಾಗರಹೊಳೆ. ವಯನಾಡ್ ಜಿಲ್ಲೆನಲ್ಲಿ ನಾಗರಹೊಳೆ. ವಯನಾಡಲ್ಲಿ ಪಕ್ಕದ ಕೇರಳದಿಂದ ಹರಿದು ಬರುವಂತದ್ದು. ಮೊದಲು ಮಳೆ ಆದ್ರೆ ಇಡೀ ಕರ್ನಾಟಕದಲ್ಲಿ ಮೊದಲು ತುಂಬುವಂತ ಡ್ಯಾಮ್ ಯಾವುದು? ಕಬಿನಿ. ಕಬಿನಿ, ನುಗು, ತಾರ್ಕ, ಈ 3 ಡ್ಯಾಮ್ಗಳು ಇಲ್ಲೇ ಅಕ್ಕಪಕ್ಕದಲ್ಲಿ ಒಂದು 10-15 ಕಿಲೋಮೀಟರ್ ದೂರದಲ್ಲಿ 3 ಡ್ಯಾಮ್ಗಳಿದಾವೆ. ಇವು 3 ತುಂಬ ಹರಿಯುವಂತದ್ದು. ಆದ್ರೆ ಇವತ್ತೇನಾಗ್ತಿದೆ, ಕಬಿನಿ ಡ್ಯಾಮ್ ಹೈಟ್ ಎಷ್ಟು? 84 ಅಡಿ ನೀರಿನ ಮಟ್ಟ. ನೀರಿನ ಮಟ್ಟ, ಗರಿಷ್ಠ ನೀರಿನ ಮಟ್ಟ. ಆದ್ರೆ ಏನಾಗ್ತಿದೆ ನೀವು ಗಮನಿಸಬೇಕು, ಜುಲೈ ಆಗಸ್ಟ್ ಅಷ್ಟೊತ್ತಿಗೆ ಬಹುತೇಕ ಕಬಿನಿ ಡ್ಯಾಮು ತುಂಬುತ್ತೆ. ಬಹುತೇಕ ಒಳ್ಳೆ ಮಳೆ ಆದ್ರೆ ಬೇಗ ತುಂಬುತ್ತೆ. ಅದಾದ ನಂತರ ಕೊಡಗಿನಲ್ಲಿ ಮಳೆ ಆಗೋ KRS, ಆಮೇಲೆ ಆ ಕಡೆಗೆ ಹೇಮಾವತಿ ತುಂಬಿ ನಂತರ ಮಳೆ ಮೇಲಕ್ಕೆ ಹೋದಂಗೆ ಉತ್ತರ ಕರ್ನಾಟಕದ ಡ್ಯಾಮ್ಗಳು ತುಂಬುವಂಥದ್ದು. ಆದ್ರೆ ನೀವು ಲಾಸ್ಟ್ 25ನೇ ಇಸ್ವಿನಲ್ಲಿ ಕಬಿನಿ ಡ್ಯಾಮ್ದು ನೀರಿನ ಮಟ್ಟವನ್ನು ಗಮನಿಸ್ಕೊಂಡ್ಬಂದ್ರೆ ತುಂಬಿರೋದು 1-2 ಸಲ. ಅವರು ನೀರಿದೆ ಆದ್ರೆ ತುಂಬಕ್ಕೆ ಬಿಟ್ಟಿಲ್ಲ ಇಲ್ಲಿ ಅಧಿಕಾರಿಗಳು, ಡ್ಯಾಮ್ ಅನ್ನ ಮೇಂಟೈನ್ ಮಾಡ್ತಿರುವಂತವ್ರು. ಯಾಕೆ ತುಂಬಿದ್ರೆ ಇಲ್ಲಿ ರೆಸಾರ್ಟ್ಗಳಿಗೆ ನೀರು ನುಗ್ಗುತ್ತೆ, ಹೆಚ್ಚಿಗೆ ಆದ್ರೆ ನೀರು ಒಳಗಡೆ ನುಗ್ಗಿ ಅಲ್ಲಿ ಪ್ರವಾಸಿಗರು ಕಡಿಮೆ ಆಗ್ತಾರೆ ಅಂತಬಿಟ್ಟು ಅವರು ಎಷ್ಟು ಮಟ್ಟಿಗೆ ಅಕ್ರಮ ಮಾಡಿದ್ದಾರೆ ಅಂತ ತೋರಿಸುತ್ತೆ. ಅವರು ಜಲಾಶಯದ ಹಿನ್ನೀರಿನ ಮಟ್ಟಕ್ಕೆ ತಂದು ತಮ್ಮ ಅಕ್ರಮವಾಗಿ ಜಲಾಶಯದ ಬುಡಕ್ಕೆ ತಂದು ಅಕ್ರಮ ರೆಸಾರ್ಟ್ಗಳನ್ನ ಮಾಡ್ಕೊಂಡಿದ್ದಾರೆ. ಅಲ್ಲಿ ಮೋಜು, ರಾತ್ರಿ ಹೊತ್ತು ಫೈರ್ ಕ್ಯಾಂಪ್ಗಳು ಹಾಕೊಳ್ಳುವಂಥದ್ದು, ಮೋಜು ಮಸ್ತಿ ಮಾಡುವಂಥದ್ದು. ಅವ್ರು ಬರ್ತಾರ, ಕಾಡ್ ನೋಡ್ಕೊತಾರ, ಹೋಗ್ಲಿ. ರೆಸಾರ್ಟ್ಗಳು ಅಲ್ಲೆಲ್ಲೋ ಬಯಲು ಪ್ರದೇಶದಲ್ಲಿ ಸಾಕಷ್ಟು ಜಮೀನು ಇದೆಯಪ್ಪ, ಅಲ್ಲಿ ಕೊಂಡ್ಕೊಂಡು ಅವ್ರದ್ದೆಲ್ಲ ಆಸ್ತಿಗಳಿದಾವೆ, ಅಲ್ಲಿ ಮಾಡ್ಕೊಳ್ಳಿ, ಅಲ್ಲಿ ಕಾಡನ್ನು ಬೆಳೆಸ್ಕೊಂಡು ಅದೇ ಪರಿಸರವನ್ನ ಸೃಷ್ಟಿ ಮಾಡಿಕೊಂಡು ನಿಮ್ಮ ಪ್ರೈವೇಟ್ ಜಾಗಗಳಲ್ಲಿ ಮಾಡ್ಕೊಂಡು ಮಾಡಿ. ಇಲ್ಲಾಕೆ ಕಾಡು ಪರಿಸರದಲ್ಲಿ ಪ್ರಾಣಿಗಳಿಗೆ ತೊಂದರೆ ಕೊಟ್ಕೊಂಡು ನೀವು ಇದನ್ನೆಲ್ಲ ಮಾಡ್ತಿದ್ದೀರಾ? ಮಾಡ್ಕೊಳ್ಳಿ, ಅಲ್ಲಿ ಯಾರು ಕೇಳ್ತಾರೆ? ಅಲ್ಲಿ ಬೇಕಾದಷ್ಟು ದೊಡ್ಡ ದೊಡ್ಡ ರೋಡ್ಗಳಿದಾವೆ, ಹೈವೇಗಳಿದಾವೆ, ಅಲ್ಲಿ ಮಾಡ್ಕೊಳ್ಳಿ. ಇಲ್ಲಿ ಕಾಡು ಒಳಗೆ ರೆಸಾರ್ಟ್ ಮಾಡಿದಾಗ ಇಲ್ಲಿ ಒಬ್ರು ಸಚಿವರದ್ದು ಒಂದು ಪ್ರೈವೇಟ್ ಫಾರ್ಮ್ ಹೌಸ್ ಇದೆ, ಅದಕ್ಕೆ ಹೋಗೋಕೆ ಹಿಂದೆ ಧಮ್ಕಿ ಹಾಕಿ ಒಳಗಡೆ ಕಾಡು ಒಳಗಡೆ ಹೋಗ್ತಿರೋ ನಾವು ರೈತರುಗಳು ಯಾರು ಹೋದ್ರೆ ಕಾಡು ಒಳಗಡೆ ಪ್ರವೇಶ ನಿಷಿದ್ಧ. ರಿಸರ್ವ್ ಫಾರೆಸ್ಟ್ ಅಲ್ಲಿ ಯಾರು ಕಾಲಿಡಂಗಿಲ್ಲ, ಹೋಗಂಗೆ ನಡ್ಕೊಂಡು ಹೋಗಂಗೂ ಇಲ್ಲ. ಹೌದು. ರೈತರು ಏನಾದ್ರು ದನ ಕಾಯಿಸೋಕೆ ಮೇಯ್ಸಕ್ ಹೋದ್ರೆ ಓಡಿಸುವಂಥದ್ದು, ಕುರಿಗಾಯಿಗಳು ಹೋದ್ರೆ ಅವ್ರನ್ನ ಓಡಿಸುವಂಥದ್ದು. ಕಾಡಿನಲ್ಲಿ ಇಲ್ಲಿ ಕಾಡು ಪ್ರದೇಶದಲ್ಲಿ ಬುಡಕಟ್ಟು ಜನಾಂಗದವ್ರು ಹೆಚ್ಚು, ಅವರೇನಾದ್ರು ಅಲ್ಲಿ ಜೇನು ಸಂಗ್ರಹ ಮಾಡೋದಕ್ಕೆ ಇನ್ನೊಂದಕ್ಕೆ ಹೋದ್ರೆ ಅವ್ರನ್ನೆಲ್ಲ ಓಡಿಸೋದು, ಒಕ್ಲೆಚ್ಚೋದು ಆಗ್ತಾ ಇದೆ. ಅರಣ್ಯದವರು ಅವ್ರಿಗೆ ಅವಕಾಶವನ್ನೇ ಕೊಡೋದಿಲ್ಲ. ಆದ್ರೆ ಈ ರೆಸಾರ್ಟ್ಗಳಿಗೆ ಯಾಕೆ ಅವಕಾಶ ಕೊಡ್ತಿದ್ದೀರಾ? ಅವ್ರು ಓಡಾಡೋದಕ್ಕೆ ಕಾಡನ್ನ ನಾಶ ಮಾಡಿ ರಸ್ತೆಗಳನ್ನ ನಿರ್ಮಾಣ ಮಾಡೋದು ಆಗ್ತಾ ಇದೆ. ಇಂಥ ಸರಣಿಯಾಗಿ ಅಕ್ರಮಗಳ ಮೇಲೆ ಅಕ್ರಮಗಳು. ಅಲ್ಲಿ ಒಳಗಡೆ ಏನ್ ನಡೆಯುತ್ತೆ, ಕಳಬೇಟೆ ನಡೆಯುವಂಥದ್ದು, ಇನ್ನೊಂದು ಎಲ್ಲ ನಿರಂತರವಾಗಿ ನಡೀತಾ ಇದ್ದಾವೆ. ಹೊರಗಡೆ ನಮಗೆ ಗೊತ್ತಾಗೋದೇನು, ಕಾಡಿಂದ ಪ್ರಾಣಿಗಳು ಆಚೆ ಬಂದಾಗ ಮಾತ್ರ ನಮಗೆ ಒಂದಷ್ಟು ಇಲ್ಲಿ ನಾಡಿನಲ್ಲಿರೋರಿಗೆ ಅಲ್ಲೇನೋ ನಡೀತಾ ಇದೆ, ಅದರಿಂದ ನಮಗೆ ಇಲ್ಲಿ ಸಮಸ್ಯೆ ಆಗ್ತಿದೆ ಅಂತ ಅನ್ಕೋತೀವಿ. ಆದ್ರೆ ಅಲ್ಲಿ ಕಳ್ಬೇಟೆಗಳು, ಅರಣ್ಯ ನಾಶ, ಮರ ಕಡಿಯುವಂಥದ್ದು, ಇನ್ನೊಂದು ಜನ ಯಾಚಿಗೆ ಕಾಡು ಒಳಗಡೆ ಹೋಗಕ್ಕೆ ಶುರು ಮಾಡಿದ್ರೆ ಇವೆಲ್ಲ ನಿರಂತರವಾಗಿ ನಡೀತಾ ಇರುತ್ತೆ. ಇದು ಒಂದ್ ಕಡೆ. ಮತ್ತೆ ಮುಂದಿನ ದಿನಗಳಲ್ಲಿ ಪರಿಸರ ಸುಮ್ಮನೆ ಇರೋದಿಲ್ಲ. ಪಕ್ಕದಲ್ಲಿ ವಯನಾಡ್ ಜಿಲ್ಲೆನಲ್ಲಿ 2 ವರ್ಷದಿಂದ ಇಡೀ ಹಳ್ಳಿನೇ ನಾಶ ಆಯಿತು. ಗೊತ್ತಿರ್ಬೋದು, 150-200 ಜನ ಸತ್ತೋದ್ರು. ಬೆಟ್ಟನೆ ಕೊಸ್ತು ಹಳ್ಳಿನೇ ಕೊಚ್ಕೊಂಡೋಯ್ತು. ಬಹುತೇಕ ಒಂದು 10-15 ಜನ ಬಿಟ್ರೆ ಇನ್ಯಾರು ಉಳಿಲಿಲ್ಲ ಆ ಊರಲ್ಲಿ. ಸಂಸಾರ ಸಮೇತ ಕೊಚ್ಕೊಂಡು ಹೋದ್ರು. ರಾತ್ರಿ ಮಲಗಿದ್ದಾಗ ಎಲ್ಲ ಹೋದ್ರು. ಅಂತ ಪರಿಸ್ಥಿತಿ ಇಲ್ಲೂ ಬರ್ಬೇಕಾ? ಪ್ರಕೃತಿ ಬೆಟ್ಟನೇ ಇರಬೇಕು ಅಂತ ಅಲ್ಲ, ಬೆಟ್ಟ ಕುಸಿಯುತ್ತೆ ಅನ್ನೋದಲ್ಲ. ಪ್ರವಾಹ ಏನ್ ಬೇಕಾರೋ ಮಾಡುತ್ತೆ, ಇನ್ನೊಂದಾಗುತ್ತೆ, ಭೂಕಂಪಗಳಾಗ್ತವೆ, ಏನ್ ಬೇಕಾರೋ ಆಗ್ಬೋದು. ಅದರಿಂದ ಪ್ರಕೃತಿಯನ್ನ ಕಾಪಾಡ್ಕೊಳ್ಳುವಂಥದ್ದು ನಮ್ಮ ಮುಖ್ಯ ಕೆಲಸ ಆಗ್ಬೇಕು. ಇವತ್ತು ಪ್ರಕೃತಿಯ ವಿಚಾರವಾಗಿ ಮಾತಾಡ್ತಿರುವಂತ ಏಕೈಕ ಪಕ್ಷ ಅಂತ ಅಂದ್ರೆ KRS ಪಕ್ಷ. ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷಕ್ಕೆ, KRS ಪಕ್ಷಕ್ಕೆ, KRS ಪಕ್ಷದ ಸೈನಿಕರಿಗೆ. ನಮ್ಮ ಪಕ್ಷದ ಗೌರವಾಧ್ಯಕ್ಷರಂತ ರವಿಕೃಷ್ಣ ರೆಡ್ಡಿ ಅವರು ಪರಿಸರದ ಬಗ್ಗೆ ಅಪಾರವಾದ ಕಾಳಜಿಯನ್ನು ಇಟ್ಕೊಂಡಿರುವಂತವರು. ಅವರು ಪದೇ ಈ ವಿಚಾರವನ್ನು ಹೇಳ್ತಿರ್ತಾರೆ. ಪ್ರಕೃತಿಯನ್ನ ನಾವ್ಯಾರನ್ನು ಹಿಡಿದು ನಿಲ್ಸಕ್ಕಾಗೋದಿಲ್ಲ, ದಯವಿಟ್ಟು ಆ ಕಡೆ ಹೆಚ್ಚಿಗೆ ಗಮನ ಕೊಡಬೇಕು ಅಂದ್ಬಿಟ್ಟು. ಈ ಪ್ರಕೃತಿ ಎಲ್ಲ ನಾಶ ಆಗೋದಕ್ಕೆ ಇನ್ನೊಂದು, ನಾವು ಯಾರ ವಿರುದ್ಧ ಹೋರಾಡ್ತಿದ್ದೀವಿ ಇವತ್ತು, ನಮ್ಮ ಮುಖ್ಯವಾದ ವಿಚಾರ ಏನು? ಪರಿಸರ ಅಲ್ಲ, ಭ್ರಷ್ಟಾಚಾರ ಮಾಡೋದಕ್ಕೆ
ಮಾಡೋದ್ರಿಂದಾನೇ ಈ ಪರಿಸರಕ್ಕೆ ಹಾನಿ ಆಗುವಂತ ಕೆಲಸಗಳು ನಡೀತಾ ಇರೋದು. ಸುಮ್ನೆ ಅಧಿಕಾರಿಗಳು, ರಾಜಕಾರಣಿಗಳು, ಶಾಸಕರು ಸುಮ್ನೆ ಬಿಟ್ಬಿಡ್ತಾರ, ದುಡ್ಡು ತಗೋತಾರೆ, ಇನ್ನೊಂದು ಮಾಡ್ತಾರೆ. ಅದರಿಂದ ಅಲ್ಲಿ ಅಕ್ರಮಗಳು ನಡೆಯೋದಕ್ಕೆ ಅವಕಾಶಗಳು, ಭ್ರಷ್ಟಾಚಾರದಿಂದಾನೇ ಇವೆಲ್ಲ ನಡೀತಾ ಇರುವಂತದ್ದು. ಆದ್ರಿಂದಾನೇ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಇವತ್ತು ಭ್ರಷ್ಟಾಚಾರವನ್ನ ಪ್ರಮುಖ ವಿಚಾರವಾಗಿ ಇಟ್ಕೊಂಡು ಭ್ರಷ್ಟಾಚಾರ ತಡೆಯೋ ನಿಟ್ಟಿನಲ್ಲಿ ನಾವು ಕೆಲಸ ಮಾಡ್ತಿರುವಂತದ್ದು. ಇದನ್ನ ಅನೇಕರು ಹೇಳ್ತಿರ್ತಾರೆ, ನೀವು ಅವ್ರನ್ನೇ ತೆಗಿತಿಲ್ಲ, ಇನ್ನೊಂದು ಆಗ್ತಿಲ್ಲ, ಇನ್ನೊಂದು ನ್ಯಾಯ ಕೇಳ್ತಿಲ್ಲ, ಆ ವಿಚಾರ ಇದೆ, ಈ ವಿಚಾರ ಇದೆ. ಅವೆಲ್ಲದಕ್ಕೂ ಸಂಬಂಧಪಟ್ಟಿರುವಂತದ್ದು ಭ್ರಷ್ಟಾಚಾರ ಮೂಲದಲ್ಲಿ. ಆ ಭ್ರಷ್ಟಾಚಾರ ನಡೆಯೋದ್ರಿಂದಾನೇ ಅನೇಕ ಇವತ್ತು ಸಾಮಾಜಿಕ ನ್ಯಾಯಗಳು ಸಿಗದೆ ಇರುವಂತದ್ದು, ಮತ್ತೊಂದಾಗದೇ ಇರುವಂತದ್ದು, ರೈತರಿಗೆ ಮೋಸ ಆಗ್ತಿರುವಂತದ್ದು ಈ ಭ್ರಷ್ಟಾಚಾರದ ಕಾರಣದಿಂದ. ಆ ನಿಟ್ಟಿನಲ್ಲಿ ನಾವು ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ನಿರಂತರವಾಗಿ ಯಾರು ಏನೇ ಇಲ್ಲಿ ಭ್ರಷ್ಟಾಚಾರದಿಂದ ಈ ಎಲ್ಲ ಅನಾಹುತಗಳು ಆಗ್ತಿದ್ದಾವೆ ಅದರ ವಿರುದ್ಧ ಹೋರಾಟವನ್ನ ಮಾಡ್ತಿರುವಂತದ್ದು. ನಾವು ಇವತ್ತು ಸಣ್ಣ ಮಟ್ಟದಲ್ಲಿ ಅಂದ್ರೆ ಕೆಳಗಿನ ಹಂತದಲ್ಲಿ, ದೊಡ್ಡ ದೊಡ್ಡ ಮಟ್ಟದಲ್ಲಿ ನಡೀತಾ ಇದೆ, ನಮ್ಮ ಗಮನದಲ್ಲೂ ಇದೆ. ಆದ್ರೆ ಕೆಲವೊಂದನ್ನ ಮಾತಾಡಬೇಕು ಅಂದ್ರೆ ಸಾಕ್ಷಿ ಪುರಾವೆಗಳು ಬೇಕು. ನಮಗೆ ಇವತ್ತು ಸಿಗ್ತಿರೋದಲ್ಲಿ ಜನರಿಗೆ ನೇರವಾಗಿ ತೊಂದರೆ ಆಗ್ತಿರೋದು ಎಲ್ಲಿ? ತಾಲೂಕು ಮಟ್ಟದಲ್ಲಿ, ಗ್ರಾಮೀಣ ಮಟ್ಟದಲ್ಲಿ ಜನರಿಗೆ ನೆರವನ್ನು ನೀಡುವಂತ ಕೆಲಸವನ್ನ, ಅವರಿಗೆ ಕೆಲಸ ಮಾಡಿಕೊಡುವಂತ ಕೆಲಸವನ್ನ KRS ಪಕ್ಷ ಮಾಡ್ತಾ ಇದೆ. ಮುಂದಿನ ದಿನಗಳಲ್ಲಿ ಆ ವಿಚಾರವನ್ನು ಮಾತಾಡ್ತಿದ್ವಿ. ಕೋವಿಡ್ ಸಮಯದಲ್ಲಿ ಆಗಿರುವಂತ ಅಕ್ರಮ ಅನ್ಯಾಯಗಳು ಈಗಾಗಲೇ ನಾವೇನೇ ಮೊದಲು ಕಂಪ್ಲೇಂಟ್ ಕೊಟ್ಟಿರುವಂತದ್ದು. ಪ್ರಜಾವಾಣಿನಲ್ಲಿ ಮುಖ್ಯ ಪುಟದಲ್ಲಿ ನಾವು ಕಂಪ್ಲೇಂಟ್ ಕೊಟ್ಟಿರುವಂತ ವಿಚಾರ ಬಂದು ಅದರ ಆಧಾರದ ಮೇಲೆ ತನಿಖೆ ನಡೆದು ಇವತ್ತು ಒಂದು ಅಷ್ಟು ಡಿ ಕುನಾ ಕಮಿಷನ್ ಇನ್ನೊಂದು ಆಗಿ ವರದಿಗಳು ಅಲ್ಲಿ ಕೊಳಿತಾ ಇದ್ದಾವೆ. ಅವರಿಂದ ಅಷ್ಟೊಂದೇನು ಉಪಯೋಗ ಆಗ್ತಾ ಇಲ್ಲ. ಆದರೆ ಜನರಿಗೆ ಉಪಯೋಗ ಆಗುವಂಥದ್ದಲ್ಲಿ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಅವರಿಗೆ ಸರಿಯಾದ ಚಿಕಿತ್ಸೆ ಕೊಡಿಸುವಂಥದ್ದು, ತಾಲೂಕು ಕಚೇರಿಗಳಲ್ಲಿ ಸರಿಯಾಗಿ ರೈತರಿಗೆ ಪಾಣಿಗಳು, ಇನ್ನೊಂದು ಪೋತಿ ಖಾತೆಗಳು ಆಗುವಂಥದ್ದನ್ನ ಸರಿಯಾಗಿ ನೋಡ್ಕೊಳ್ಳುವಂಥದ್ರ ಮೂಲಕ ನಮ್ಮ KRS ಪಕ್ಷದ ಮೂಲಕ ಈ ಕೆಲಸವನ್ನು ಮಾಡ್ತಾ ಇದ್ದೀವಿ. ವಾಪಸ್ ಈ ವಿಚಾರಕ್ಕೆ ಬರೋದಾದ್ರೆ, ಇವತ್ತು ಈ ಕಬಿನಿ ಸುತ್ತಮುತ್ತ ಇರುವಂತಹ ರೆಸಾರ್ಟ್ಗಳ ಲಿಸ್ಟ್ ಪ್ರಕಟಣೆ ಮಾಡಿ ಅಂತ ಬಿಟ್ಟು ನಾವು ಕೇಳ್ತಾ ಇದ್ದೀವಿ. ಪ್ರಕಟಣೆ ಮಾಡ್ಲಿ, ನಾವ್ ಹೇಳ್ತೀವಿ ಲಿಸ್ಟ್ ಹಾಕ್ಲಿ. ಯಾಕೆ ಏನು ಇರೋಂಥದ್ದು ಅವರು ಅಕ್ರಮ ಹಾಕುವಂಥದ್ದು ಬೇಡ. ನೋಟಿಸ್ ಬೋರ್ಡ್ ಇರೋಂಥ ಲಿಸ್ಟ್ ನ ಇಲ್ಲಿ ಪ್ರಕಟಣೆ ಮಾಡಿ, ಲಿಸ್ಟ್ ನ ತೆಗೆದು ಇಲ್ಲ ಅರಣ್ಯ ಕಚೇರಿನ ಮುಂದೆನ ನಾವ್ ಹೇಳ್ತೀವಿ ಇಂತಿಂತದ್ದು ಅಂತ. ನಾನು ಅರ್ಧ ಗಂಟೆ ಟೈಮ್ ಕೊಡ್ಲಿ, ನಾವ್ ಹೇಳ್ತೀವಿ ಇದು ಯಾರ್ದು, ಯಾಕೆ, ಎಲ್ಲಿ ಏನಾಗಿದೆ, ಏನು ಉಲ್ಲಂಘನೆ ಆಗಿದೆ, ಜಮೀನುಗಳದ್ದು ಯಾರ್ಯಾರು ಎಷ್ಟೆಷ್ಟು ಜಮೀನು ಮಾಡಿದ್ದಾರೆ ಅಂತ ಅಂದ್ಬಿಟ್ಟು ಲಿಸ್ಟ್ ನ RDCಗಳಲ್ಲಿ ಇಂಥವ್ರು ಇಷ್ಟು ಎಕರೆ ಇದೆ ಅಂತ ಅಂದ್ಬಿಟ್ಟು ಒಂದು ಲಿಸ್ಟ್ ಪ್ರಕಟಣೆ ಮಾಡ್ಲಿ. ಯಾರ್ಯಾರ್ದು ಯಾರ ಬೇನಾಮಿ ಅಂತ ಅಂದ್ಬಿಟ್ಟು ನಮಗೆ ವಿಚಾರ ಗೊತ್ತಿದೆ, ಇಂಥವ್ರದ್ದು ಇಂಥದ್ದು ಅಂತ ಅಂದ್ಬಿಟ್ಟು ನಾವು ಬರ್ಬಿಟ್ಟು ಹೇಳ್ತೀವಿ. ಅಷ್ಟು ಮಟ್ಟಿಗೆ ನಮಗೆ ಮಾಹಿತಿ ಇದೆ, ನಮಗೆ ಗೊತ್ತಿದೆ ಏನೆಲ್ಲ ಆಗ್ತಿದೆ. ನಮಗೆ ಇಷ್ಟು ಗೊತ್ತಿರಬೇಕಾದ್ರೆ ಇವರುಗಳಿಗೆ, ಸರ್ಕಾರದವ್ರಿಗೆ, ಅಧಿಕಾರಿಗಳಿಗೆ, ಸಚಿವರುಗಳಿಗೆ ಗೊತ್ತಿಲ್ಲದೇನೆ ಇರುತ್ತಾ? ಗೊತ್ತಿದೆ. ಅವರೇ ಬಹುತೇಕ ಅವರ ಬೇನಾಮಿಗಳು, ಅವರ ಚೇಲಾಗಳು ಇದರಲ್ಲಿ ಪಾಲ್ದಾರರು. ಅದರಿಂದಾನೇ ಅವರು ಸುಮ್ಮನೆ ಇದ್ದಾರೆ. ಇಲ್ಲ ಉದ್ಯಮಿಗಳು, ಅವರ ನೆಂಟರು, ಬಿಸ್ನೆಸ್ ಪಾರ್ಟ್ನರ್ಗಳು, ಇನ್ನೊಂದ್ಯಾವುದೋ ಬಿಸ್ನೆಸ್ ಅಲ್ಲಿ ಪಾರ್ಟ್ನರ್ಗಳು, ಅವರ ಕಂಪ್ನಿಗಳ ಹೆಸರಾಗಲಿ, ನಾವು ಯಾರ್ಯಾರು ಡೈರೆಕ್ಟರ್ಗಳು ಏನು ಅಂತ ನಾವು ಕಂಪ್ನಿ ರಿಜಿಸ್ಟರ್ ಆಫ್ ಕಂಪ್ನೀಸ್ ಅಲ್ಲಿ ಲಿಸ್ಟ್ ನೋಡಿದ್ರೆ ಎಲ್ಲ ಗೊತ್ತಾಗೋಗುತ್ತೆ. ಇವ್ರ ಬಂಡವಾಳ ಎಲ್ಲ ಗೊತ್ತಾಗುತ್ತೆ. ಆದ್ರಿಂದಾನೇ ಅವರು ಆ ಕಂಪ್ನಿಗಳ ಲಿಸ್ಟ್ ನ ಹಾಕ್ತಾ ಇಲ್ಲ, ಪ್ರಕಟಣೆ ಮಾಡ್ತಾ ಇಲ್ಲ. ಈ ನಿಟ್ಟಿನಲ್ಲಿ ನಮಗೆ ತಡೆಯುವಂಥದ್ದು ಏನು ಅಂತ ಗೊತ್ತು. ಈಗಾಗಲೇ ರವಿಕುಮಾರ್ ಅವ್ರಿಗೆ ಹೇಳಿದ್ದೀನಿ, ಒಂದಷ್ಟು ಕೆಲಸಗಳು ನಮ್ಮ ಕಡೆಯಿಂದ ಏನೇನು ಹೋರಾಟಗಳನ್ನ ಹೆಂಗೆ ಮಾಡಬಹುದು, ಇದನ್ನ ತಡೆಯುವಂತ ಲಿಸ್ಟ್ ಕೆಲಸಗಳು ನಮ್ಮ ಕಡೆಯಿಂದ ಆಗುತ್ತೆ. ನಮ್ಮ ಕಡೆಯಿಂದ ನಾವು ಮಾಡ್ತೀವಿ. ಆದ್ರೆ ಮಾಡ್ಬೇಕಾಗಿರೋದು ಯಾರು? ಅಧಿಕಾರಿಗಳು, ಸರ್ಕಾರಕ್ಕೆ ನಾವು ಇವತ್ತು ಕೇಳ್ತಾ ಇದ್ದೀವಿ, ನಿಮ್ ಕೈ ಮಾಡಕ್ಕಾಗುತ್ತಾ ಮಾಡಿ, ಒಂದಷ್ಟು ಟೈಮ್ ಕೊಡ್ತೀವಿ. ಇಲ್ಲ ನಾವು ಎಲ್ಲಿ ಕೇಳಬೇಕು, ಎಲ್ಲಿ ನ್ಯಾಯ ಪಡ್ಕೋಬೇಕು ನಮಗ್ ಗೊತ್ತು. ನಾವು ಹೋರಾಟ ಹೇಗ್ ಮಾಡೋದು, ಏನ್ ಮಾಡೋದು ನಮಗ್ ಗೊತ್ತಿದೆ, ನಾವು ಮಾಡ್ತೀವಿ. ಸರ್ಕಾರಕ್ಕೆ ಒಂದಷ್ಟು ಸಮಯವನ್ನ ಕೊಡೋಣ. ಈ ನಿಟ್ಟಿನಲ್ಲಿ ಇದು ಒಂದು ಭಾಗ ಪರಿಸರ, ಇಲ್ಲಿಯ ಸುತ್ತಮುತ್ತ ಆಗ್ತಿರುವಂತ ಕಾಡುನಾಶ. ಇನ್ನ ರೈತರಿಗೆ ಆಗ್ಲೇ ಹೇಳಿದೆ, ಮಳೆ ಬಂದಾಗ ನಿಂತ್ಕೊಳ್ಳುವಂಥದ್ದು ನೀರಿನ ಮಟ್ಟ 84 ಅಡಿ. ಇಲ್ಲಿ ಗಮನಿಸಿ ನೀವು, 80, 78, 79, 80 ಮಳೆ ಚೆನ್ನಾಗಿ ಆಗ್ತಾ ಇದೆ. 25-30 ಸಾವಿರ ಕ್ಯೂಸೆಕ್ಸ್ ನೀರು. ಒಂದು ಕ್ಯೂಸೆಕ್ಸ್ ಅಂದ್ರೆ ಎಷ್ಟು? ಒಂದು ಕ್ಯೂಸೆಕ್ಸ್ ಅಂದ್ರೆ ಘನ ಅಡಿ. 1 ಸೆಕೆಂಡ್ಗೆ ಎಷ್ಟು ಘನ ಅಡಿ ನೀರು ಬರುತ್ತೆ ಒಳ ಹರಿವು? 25,000 ಅಂದ್ರೆ 25,000 ಘನ ಅಡಿ 1 ಸೆಕೆಂಡ್ಗೆ ಬರುವಂತ ನೀರು. ಅಷ್ಟು ಮಟ್ಟದಲ್ಲಿ ನೀರು ಬರ್ತಾ ಇರುವಂತದನ್ನ ಪೂರ್ತಿ ಹರಿಯಕ್ ಬಿಡ್ತಾರೆ. ಇಲ್ಲಿ ತಮಿಳುನಾಡು ಜೊತೆ ನಾವು ಕಿತ್ತಾಡುವಂಥದ್ದು. ಸರ್ಕಾರ ನಾವು 100 ವರ್ಷದ ಇತಿಹಾಸ, ಮೈಸೂರು ಮಹಾರಾಜರ ಕಾಲದಿಂದನೂ ಕನ್ನಂಬಾಡಿ ಕಟ್ಟೋದಕ್ಕೆ ಕಿತ್ತಾಡ್ಕೊಂಡು ಕಟ್ಟಿರುವಂಥದ್ದು. ಈ
ಕಬಿನಿ ಜಲಾಶಯ ಕಟ್ಟಬೇಕಾದ್ರೂ ಹೇಮಾವತಿ ಜಲಾಶಯ ಕಟ್ಟಬೇಕಾದ್ರೂ ತಕರಾರು ತೆಗೆದಿದ್ರು. ಅದನ್ನೆಲ್ಲ ಮೆಟ್ಟಿ ಹಿಂದಿನ ಹೇಳ್ತಿದ್ರು ನಮ್ಮ ಸೋಮಸುಂದರ್ ಅವರು, ಚಿಕ್ಕಮಾದವರಾಗ್ಲಿ ಅಂತ ಆ ಸಂದರ್ಭದಲ್ಲಿ ಅಂತ ದೇವರಾಜ ಅರಸು ಮುಂತಾದ ಧೀಮಂತ ರಾಜಕಾರಣಿಗಳು ಹೋರಾಡಿ ನಿಜಲಿಂಗಪ್ಪ ಅವರು ಎಲ್ಲ ಕಟ್ಟಿರುವಂತ ಒಂದು ರೈತರಿಗೆ ಉಪಯೋಗ ಆಗಲಿ, ನಾಡಿನ ಜಲ ಸಂರಕ್ಷಿಸುವಂಥದ್ದು, ರೈತರಿಗೂ ಉದ್ಧಾರ ಆಗುವಂತ ಒಂದು ಕೆಲಸ ಕಾರ್ಯಗಳನ್ನ ಮಾಡಿದ್ರೆ ಇವತ್ತು ಆ ನೀರನ್ನ ಪೋಲಾಗೋದಕ್ಕೆ ಬಿಡ್ತಾ ಇದ್ದಾರೆ. ಯಾಕೆ? ಇಲ್ಲಿ ರೆಸಾರ್ಟ್ಗಳು ಚೆನ್ನಾಗಿ ವ್ಯಾಪಾರ ಆಗಬೇಕು, ಅಲ್ಲಿ ಬಂದಿರುವಂತ ಜನರು ಮೋಜು ಮಸ್ತಿ ಮಾಡ್ಕೊಂಡಿರ್ಬೇಕು, ಅವ್ರಿಗೇನು ಅಪಾಯ ಆಗ್ತದೆ. ರೈತರು ಪೋಲಾದ್ರೆ ಕೆಳಗಡೆ ನಾಲೆಯಲ್ಲಿ ನೀರೆಲ್ಲಿರುತ್ತೆ ಅವ್ರಿಗೆ? ಆಯ್ತಪ್ಪ, ಈ ವರ್ಷ ಮಳೆ ಚೆನ್ನಾಗಾಯ್ತು, ಬೆಳೆನೂ ಚೆನ್ನಾಗಾಯ್ತು, ನೀರು ಬೇಕಿಲ್ಲ, ಹೋಯ್ತು. ಅದೇ ಬರಗಾಲ ಆದ್ರೆ ಇವತ್ತೇನೋ 25,000 ಕ್ಯೂಸೆಕ್ಸ್ ನೀರು ಬಂತು, ಬಿಟ್ಬಿಟ್ಟಿದೀವಿ ಅಂತ, ನಾಳೆಯಿಂದ ಮಳೆ ಬರೋದಿಲ್ಲ, ಹೋಗಿರೋ ನೀರು ವಾಪಸ್ ತರ್ತಾರಾ? ಆಗೋದಿಲ್ಲ. ಬರಗಾಲ ಬಂತು, ಇಡೀ ಬೇಸಿಗೆಗೆ ಏನ್ ಮಾಡ್ತಾರೆ? ಎಲ್ಲಿಂದ ನೀರು ತರೋದು? ಕಬಿನಿಯಿಂದ ಮೈಸೂರಿಗೆ ನೀರು ತಗೊಂಡೋಗ್ತಾರೆ, ಅಲ್ಲಿ ನಂಜನಗೂಡು ಹತ್ರದಿಂದ ಅಲ್ವಾ? ನೀರೇ ಇಲ್ಲದೆ ಇದ್ರೆ ಇಲ್ಲಿ ನೀರೇ ಇಲ್ಲ, ನೀರು ಬಿಡೋದಿಲ್ಲ. ಮೈಸೂರಿಗೆ ಎಲ್ಲಿಂದ ನೀರು ಬರಬೇಕು ಕುಡಿಯೋದಕ್ಕೆ? ಬೆಳೆಗೆ ಹೋಗ್ಲಿ, ಕುಡಿಯೋದಕ್ಕೆ ನೀರು ಇರೋದಿಲ್ಲ ಸಮಸ್ಯೆಗಳು ಬಂದಾಗ. ಇದ್ಯಾವುದು ಅರ್ಥ ಆಗ್ತಾ ಇಲ್ಲ. ಕೇವಲ ದುಡ್ಡು ದುಡ್ಡು ದುಡ್ಡು, ಭ್ರಷ್ಟಾಚಾರ, ಇದಿಷ್ಟೇ ಅವ್ರಿಗೆ ಗೊತ್ತಾಗ್ತಿರೋವಂಥದ್ದು. ಈ ವಿಚಾರಗಳನ್ನ ಜನರು ಅರ್ಥ ಮಾಡ್ಕೊಡ್ಬೇಕು. KRS ಪಕ್ಷ ಇವತ್ತೇನು ಹೋರಾಟ ಮಾಡ್ತಿದೆ ಇದಕ್ಕೆ ಬೆಂಬಲ ಕೊಡಬೇಕು. ಮತ್ತೆ ಇವನ್ನೆಲ್ಲ ಸರಿ ಮಾಡುವಂತ ನಿಟ್ಟಿನಲ್ಲಿ ಕ್ರಮಗಳನ್ನ ಕೈಗೊಳ್ಳಬೇಕು. ಮತ್ತೆ ಜನರು ಈ ವಿಚಾರಗಳನ್ನ ನೇರವಾಗಿ ಪ್ರಶ್ನೆ ಮಾಡುವಂಥದ್ದನ್ನ ಕಲಿಬೇಕು. ಈಗಾಗಲೇ ಒಂದಷ್ಟು ಜನ ನೋಡ್ತಿದೀವಿ ನಾವು ಲೈವ್ ಅಲ್ಲಿ ಹೋಗಿ. ಇವತ್ತು ಪೊಲೀಸ್ ಸ್ಟೇಷನ್ ಅಲ್ಲಿ ಜನ ಅವ್ರ ಮನೆಗೆ ಪೊಲೀಸ್ ಬಂದ್ರೆ ಮಾತಾಡೋದಕ್ಕೆ, ಅವ್ರ ಸ್ಥಳದಲ್ಲಿ ನಿಂತ್ಕೊಂಡು ಮಾತಾಡೋದಕ್ಕೆ ಹೆದರುವಂತ ಜನ ಇವತ್ತು ಪೊಲೀಸ್ ಸ್ಟೇಷನ್ಗಳಲ್ಲಿ ಹೋಗಿ ಲೈವ್ಗಳು ಮಾಡಿ ಅಧಿಕಾರಿಗಳನ್ನ ಪ್ರಶ್ನೆ ಮಾಡುವಂತ ಒಂದು ಹಂತಕ್ಕೆ ಒಂದಷ್ಟು ಜನ ಬಂದಿದ್ದಾರೆ. ಅದಕ್ಕೆಲ್ಲ ಕಾರಣ KRS ಪಕ್ಷ, ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷಕ್ಕೆ, KRS ಪಕ್ಷಕ್ಕೆ. ಈ ತರದ್ ಆಗ್ತಾ ಇದೆ. ಅಧಿಕಾರಿಗಳು, ರಾಜಕಾರಣಿಗಳು ಎಚ್ಚೆತ್ಕೊಳ್ಬೇಕು. ಎಚ್ಚೆತ್ತುಕೊಳ್ಳದೆ ಇದ್ರೆ ಉಳಿಗಾಲ ಇಲ್ಲ. ನಿಮ್ಮ ದರ್ಪ ದೌರ್ಜನ್ಯ ಜಾಸ್ತಿ ದಿನ ಮುಂದುವರಿಯೋದಿಲ್ಲ. ನಮ್ಮ ಮೇಲೆ ಕೇಸ್ ಹಾಕ್ಬೋದು, ಇನ್ನೊಂದು ಮಾಡ್ಬೋದು. ಯಾರಿಗಾದ್ರು ಲೆಕ್ಕ ಇದೆಯಾ KRS ಪಕ್ಷದವ್ರ ಮೇಲೆ ಎಷ್ಟು ಕೇಸ್ಗಳಿದಾವೆ ಅಂತ? ಇಲ್ಲ ಇಲ್ಲ, 200ಕ್ಕಿಂತ ಜಾಸ್ತಿ ಆಗೋಗಿದೆ. ನಮ್ಮ ಮೇಲೆ ಒಂದು 4 ಕೇಸ್ ಇದೆ. ನಮ್ಮ ಉಪಾಧ್ಯಕ್ಷರ ಮೇಲೆ ಒಂದು 4 ಆಗಿದೆ. ಒಂದು ಸೋಮಸುಂದರ್ ಅವ್ರ ಮೇಲೆ ಎಷ್ಟು? 5 ಐತೆ ಈಗ. 5 ಆಗಿದೆ ಈಗ. 5 ಇದಾವೆ. ಆಮೇಲೆ ಫೋನ್ಗಳು ಕಿತ್ಕೋತಾರೆ. ನಮ್ಮ ಗೌರವಾಧ್ಯಕ್ಷರ ಮೇಲೆ ಹೈಯೆಸ್ಟ್ 13-14 ಇದೆ. ಮೊನ್ನೆ ಒಂದು ಹೊಡೆದಾಕ್ಸಿದೀವಿ ಹೈಕೋರ್ಟ್ ಅಲ್ಲಿ. 12ನೇ ತಾರೀಕು ಫೋನ್ಗಳು ತಗೋತಾರೆ. ಇವೆಲ್ಲ ಅದಕ್ಕೇನಾದ್ರು ಹಂಚ್ಕೊಂಡು ನಮ್ಮ ಹೋರಾಟಗಳನ್ನ ನಿಲ್ಸಿದೀವ? ನಿಲ್ಸಲ್ಲ. ಅಂಜೋದಿಲ್ಲ, ಬಗ್ಗೋದಿಲ್ಲ, ಅಂಜೋದಿಲ್ಲ, ಅಳ್ಕೋದಿಲ್ಲ, ಅಂಜೋದಿಲ್ಲ, ಅಂಜೋದಿಲ್ಲ, ಎದುರೋದಿಲ್ಲ. ದಾಳಿಗೂ ಎದುರಲ್ಲ, ದಾಳಿಗೂ ಎದುರಲ್ಲ, ಗಂಟೆಗೆ ಆದ್ರಿಂದ ಇವೆಲ್ಲ ನಿಮ್ಮ ಏನು ಸಾಮಾನ್ಯ ಜನರ ಮೇಲೆ ನಡೆಸುವಂತ ಕುತಂತ್ರಗಳನ್ನ ಪೊಲೀಸರು, ಅಧಿಕಾರಿಗಳು ಬಿಡಬೇಕು. ನಿಮ್ಗೊಂದು ಅವಕಾಶ ಸರಿಯಾಗೋದಕ್ಕೆ, ಸರಿ ದಾರಿಗೆ ಬರೋದಕ್ಕೆ. ನಾವು ಹೇಳ್ತಾ ಇದ್ದೀವಿ, ನೀವು ಚೆನ್ನಾಗಿ ಕೆಲಸ ಮಾಡಿ, ನಿಮ್ಗೆ ನಾವು ಬೆಂಬಲವಾಗಿ ನಿಂತ್ಕೋತೀವಿ ಅಂತ ಅಂದ್ಬಿಟ್ಟು ನೀವು ಇದೇ ಆಟಗಳನ್ನ ಮುಂದುವರಿಸಿದ್ರೆ ನಮ್ಗೆ ಗೊತ್ತು ನಾವು ಏನೇನ್ ಮಾಡ್ಬೇಕೋ ಮಾಡ್ತೀವಿ. ನಿಧಾನ ಆಗ್ಬೋದು ನಮ್ಮ ಪ್ರಕ್ರಿಯೆಗಳು, ನಿಧಾನ. ನಾವೊಂದಷ್ಟು ಸ್ಟಡಿ ಮಾಡಿ ಏನೇನ್ ಮಾಡ್ಬೇಕೋ ಆಗ್ತಿದ್ದೇವೆ. ಇವತ್ತು ಬೆಂಗಳೂರಲ್ಲೇ ಕಳೆದ ಒಂದು 6 ತಿಂಗಳಲ್ಲಿ ಎಷ್ಟು ಜನ ಪೊಲೀಸರು ಸಸ್ಪೆಂಡ್ ಆಗಿಲ್ಲ? 25-30 ಜನ ಸಸ್ಪೆಂಡ್ ಆಗಿದ್ದಾರೆ. ಮಾನ ಹರಾಜಾಗಿದೆ. ಆ ಪರಿಸ್ಥಿತಿ ಬರುತ್ತೆ, ಇಲ್ಲಿಗೂ ಬರುತ್ತೆ. ಇಲ್ಲಿಯ PDOಗಳು, ತಹಸೀಲ್ದಾರ್ಗಳು, ಶಿರಸ್ತೆದಾರ್ಗಳು ಎಲ್ಲ ಗಮನಿಸ್ಕೋಬೇಕು. ಅರಣ್ಯ ಅಧಿಕಾರಿಗಳು ಕೇವಲ ಅಲ್ಲಿ ಎಸಿ ಕಚೇರಿನಲ್ಲಿ ಇನೋವಾ ಕಾರ್ಗಳಲ್ಲಿ ಓಡಾಡ್ಕೊಂಡು ನೀವು ಮೋಜಿ ಮಸ್ತಿ ಮಾಡ್ಕೊಂಡು ಟೂರ್ಗಳು ಹಾಕೊಂಡು ಮಾಡ್ತಿದ್ರೆ ಆಗಲ್ಲ. ಟೂರ್ಗಳು ಹಾಕೋತಾರೆ, ಅಲ್ಲಿಂದ ಬೆಂಗಳೂರಿಂದ ಬರ್ತಾರೆ, ಇಲ್ಲಿ ಬಂಡೀಪುರದಲ್ಲಿ 2 ದಿನ ಉಳ್ಕೊಳ್ಳುವಂಥದ್ದು. ನಾವು ಅರಣ್ಯವನ್ನೆಲ್ಲ ನೋಡ್ಕೊಂಡಿದೀವಿ ಅಂತ ಅಂದ್ಬಿಟ್ಟು ಫ್ಯಾಮಿಲಿ ಸಮೇತ ಬರೋದು, ಆಮೇಲೆ ವಾಪಸ್ ಹೋಗೋದು. ಹಿಂಗೆ ಅರಣ್ಯದಲ್ಲಿ ಗೆಸ್ಟ್ ಹೌಸ್ಗಳು ಸೂಪರ್ ಆಗಿ ಕಟ್ಬಿಟ್ಟಿದ್ದಾರೆ. ನೀವು ಯಾರು ಒಳಗಡೆ ಹೋಗಿ ನೋಡ್ಬೇಕು ಗೆಸ್ಟ್ ಹೌಸ್ಗಳು ಹೆಂಗಿರ್ತವೆ ಅಂತ ಅಂದ್ಬಿಟ್ಟು. ಮಾಮೂಲಿ ಮಿನಿಸ್ಟರ್ಗಳು ಉಳ್ಕೊಳ್ಳೋ IBಗಳಿಗಿನ್ನ
ಏನು 5 ಸ್ಟಾರ್ ಹೋಟ್ಲ್ಗಳಿದ್ದಂಗೆ ಅವರ ಗೆಸ್ಟ್ ಹೌಸ್ಗಳು. ಅದಕ್ಕೇನೆ ಇವರೆಲ್ಲ ಫಾರೆಸ್ಟ್ ಗೆಸ್ಟ್ ಹೌಸ್ಗಳಿಗೆ ಹೋಗ್ತಾರೆ. ನಮ್ ಮಾಮೂಲಿ ಜನಕ್ಕೆ ಅಲ್ಲಿ ಒಳಗಡೆ ಹೋಗೋದಕ್ಕೂ ಅವಕಾಶ ಇಲ್ಲ. ಇದು ಅರಣ್ಯ ಅಂತ ಅಂತಾರೆ. ಆ ರೀತಿಯ ಮೋಜು ಮಸ್ತಿಗಳನ್ನ ಮಾಡಿಕೊಂಡು ನೀವು ಕಾಲ ಕಳೀತಿದ್ದೀರಾ. ದಯವಿಟ್ಟು ಇವನ್ನೆಲ್ಲ ಬಿಡಿ. ಅರಣ್ಯವನ್ನು ಸಂರಕ್ಷಣೆ ಮಾಡಿ, ಜನರನ್ನ ಸಂರಕ್ಷಣೆ ಮಾಡಿ, ನಿಮಗೆ ಉಳ್ಕೊಂಡು ನಿಮ್ಮ ಕೆಲಸವನ್ನ ಮಾಡಿಕೊಂಡು ನೆಮ್ಮದಿಯ ಬದುಕನ್ನು ಕಟ್ಕೊಳ್ಳೋದಕ್ಕೆ ಅವಕಾಶಗಳಿದ್ದಾವೆ. ಅದನ್ನು ಮಾಡಿ. ಇಲ್ಲದೆ ಇದ್ರೆ ಜನರು ನಿಮಗೆ ಏನು ಕಲಿಸ್ಬೇಕೋ, ಪಾಠ ಕಲಿಸ್ಬೇಕೋ ಅದನ್ನು ಕಲಿಸ್ತಾರೆ. ಅದಕ್ಕೆ ಅವಕಾಶಗಳು ಕೊಡಬೇಡಿ. ನ್ಯಾಯಯುತವಾಗಿ ಒಂದು ಪ್ರಜಾಪ್ರಭುತ್ವದಲ್ಲಿ ಏನು ಚುನಾವಣೆಗಳಾಗತ್ತೆ ಅದರಲ್ಲಿ ನಿಮ್ಮ ವಿಚಾರಗಳನ್ನು ಹೇಳಿ, ನ್ಯಾಯವಾಗಿದ್ರೆ ಜನ ಆರಿಸ್ತಾರೆ, ಮುಂದುವರಿಸ್ತಾರೆ. ಇಲ್ಲದೆ ಇದ್ರೆ ನೀವು ಎಷ್ಟೇ ದುಡ್ಡು ಕೊಟ್ಟರು ಮುಂದಿನ ದಿನಗಳಲ್ಲಿ ಹಣ ಹೆಂಡ ಕುಟ್ಟಿದ್ರು ಅವ್ರ ಜೀವನ ಉಳಿದೇ ಇದ್ರೆ ನೀವು ಹಣ ಹೆಂಡ ಇಟ್ಕೊಂಡು ಏನ್ ಮಾಡ್ತಾರೆ? ಒಂದಿನ ಬರುತ್ತೆ. ಇವತ್ತಿಗೆ ಅವ್ರಿಗೆ ಅದು ಅಗತ್ಯ ಇರ್ಬೋದು, ಹಣ ಒಂದಷ್ಟು ತಗೋಬಹುದು, ಅವ್ರ ಮಂಗೂತಿ ಹಚ್ಚಿರ್ಬೋದು. ಆದ್ರೆ ಮುಂದಿನ ದಿನಗಳಲ್ಲಿ ಅದು ಆಗೋದಿಲ್ಲ. ದಯವಿಟ್ಟು ಬುದ್ಧಿ ಕಲ್ತ್ಕೊಳ್ಳಿ, ಒಳ್ಳೆಯ ಆಡಳಿತವನ್ನು ಕೊಡಿ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ಈ ಒಂದು ಹೋರಾಟವನ್ನು ಹಮ್ಮಿಕೊಂಡಿರುವಂತ ಮೈಸೂರು ನಗರ ಮತ್ತು ಗ್ರಾಮಾಂತರ ಜಿಲ್ಲಾ ಘಟಕಗಳಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದು ಹೆಚ್ಚಿನ ರೀತಿಯಲ್ಲಿ ಮುಂದುವರಿಯಲಿ. ಇನ್ನೂ ಅನೇಕ ವಿಚಾರಗಳಿದ್ದಾವೆ, ಅವನ್ನ ತೆಗೆದುಕೊಳ್ಳಿ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ನಮಸ್ಕಾರ. ಪಕ್ಷಕ್ಕೆ ರಾಷ್ಟ್ರ ಸಮಿತಿ ಪಕ್ಷಕ್ಕೆ ಭ್ರಷ್ಟರೇ, ಭ್ರಷ್ಟರೇ, ನಾಡ ಪ್ರೇಮಿಗಳೇ, ನಾಡ ಪ್ರೇಮಿಗಳೇ, ಬಸವಣ್ಣನ ಕಲ್ಯಾಣ ಕರ್ನಾಟಕ, ಕುವೆಂಪು ಅವರ ಸರ್ವೋದಯ ಕರ್ನಾಟಕ, ಲಂಚ ಮುಕ್ತ ಕರ್ನಾಟಕ, ಭ್ರಷ್ಟಾಚಾರ ಮುಕ್ತ ಕರ್ನಾಟಕ, ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷಕ್ಕೆ, ಕೆಆರ್ಎಸ್ ಪಕ್ಷಕ್ಕೆ, ಕೆಆರ್ಎಸ್ ಪಕ್ಷದ ಸೈನಿಕರಿಗೆ, ಅಧ್ಯಕ್ಷರಾದಂತಹ ದೀಪಕ್ ಸಿಎನ್ನರವರಿಗೆ ನಮಸ್ಕಾರ. ಬನ್ನಿ, ಇಲ್ಲಿ ಊಟ ಇದೆ ಎಲ್ಲ ಈ ಕಡೆ ಬಂದಲ್ಲಿ ಅದು ಶಕ್ತಿ ಯಾರು ಊಟ ಮಾಡ್ಕೊಂಡೆ ಹೋಗ್ಬಾರ್ದು.